ರೇವಣ್ಣಗೆ ನೀಡಿದಂತಹ ನೋಟಿಸ್ ನಲ್ಲಿ ಎಸ್ಐಟಿ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಸಾಕ್ಷ್ಯ ನಾಶ ಮಾಡಿದ್ರೆ ಅಥವಾ ಬೆದರಿಕೆ ಹಾಕೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಬಂಧಿಸೋದಾಗಿ ಎಚ್ಚರಿಕೆಯನ್ನ ಕೂಡ ಎಸ್ಐಟಿ ಹೇಳ್ತಾ ಇರುವಂತದ್ದು. ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ರೇವಣ್ಣಗೆ ನೀಡಿದಂತಹ ನೋಟಿಸ್ ನಲ್ಲಿ ಬಂಧನದ ಎಚ್ಚರಿಕೆಯನ್ನ ಎಸ್ಐಟಿ ಟೀಮ್ ಕೊಡ್ತಾ ಇರುವಂತದ್ದು. ಎಸ್ಐಟಿ ನೀಡಿದ ನೋಟಿಸ್ ಕಾಪಿ ಕೂಡ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಅಫಿಡವಿಟ್ ನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 2019-20 ನಡೆದಿರೋ ಘಟನೆ ಅಂತ ಅಫಿಡವಿಟ್ ನಲ್ಲಿ ಮೆನ್ಷನ್ ಆಗಿದೆ. ಹಾಗಾದ್ರೆ 2019-20 ಈ ಘಟನೆ ನಡೆದಿದೆ ಅಂತ ವಕೀಲರು ಏನಾದ್ರೂ ಪರೋಕ್ಷವಾಗಿ ಒಪ್ಕೊಂಡ್ರ? ಇನ್ ಕೇಸ್ ಅವರು ಈ ಘಟನೆ ನಡೆದಿದ್ದೇ ಆಗಿದ್ರೆ ಯಾಕೆ ಅವಾಗ ಕೇಸ್ ಆಗಿಲ್ಲ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಚಂದನ, ಈ ಪ್ರಕರಣ ಸಂಬಂಧ ಈಗಾಗಲೇ ಸಾಕಷ್ಟು ಕೆಲ ಸಂತ್ರಸ್ತ ಮಹಿಳೆಯರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರ್ತಕ್ಕಂಥ HD ರೇವಣ್ಣ ಅವರಿಗೂ ಕೂಡ ವಿಚಾರಣೆಗೆ ಈಗಾಗಲೇ 41A ಅಡಿ ನೋಟಿಸ್ ಅನ್ನ ಕೊಡೋ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಮತ್ತೆ ಕೆಲ ನಿಬಂಧನೆಗಳನ್ನ ಸಹ ಹೇರಲಾಗಿದೆ. ಆ ನಿಬಂಧನೆಗಳನ್ನ ನೀವೇನಾದ್ರೂ ವೈಲೇಷನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ಸಾಕ್ಷಿಯನ್ನ ನಾಶ ಮಾಡ್ತಕ್ಕಂತಹದ್ದು ಅಥವಾ ವಿಚಾರ ಗೊತ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಬೆದರಿಕೆ, ಆಮಿಷವನ್ನ ಅಥವಾ ಭರವಸೆಯನ್ನ ಒಡ್ಡಿ ಅವ್ರನ್ನ ತಡಿತಕ್ಕಂತಹದ್ದು, ತನಿಖೆ ಉದ್ದೇಶಕ್ಕೆ ಇರ್ತಕ್ಕಂಥ ದಾಖಲೆ ಸಾಮಗ್ರಿಗಳೇನಿದೆ ಅದನ್ನ ಒದಗಿಸದೇ ಇದ್ದಂತಹ ಪಕ್ಷ, ಹೀಗೆ ಹಲವಾರು ಅಂಶಗಳನ್ನ ಇವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಇದನ್ನ ಪಾಲನೆ ಮಾಡೋದಕ್ಕೆ ವಿಫಲವಾದಲ್ಲಿ ಈಗ 41A ಅಡಿ ಏನ್ ನೋಟಿಸ್ ಕೊಟ್ಟಿದೀವಿ ಅದರ CRPC ಪ್ರಕಾರ ನಿಮ್ಮನ್ನ ಬಂಧಿಸೋದಕ್ಕೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ನಲ್ಲಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಈ ರೀತಿಯಾದಂತಹ ಪ್ರಕರಣಗಳು ನಡೆದಿತ್ತು ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳ ಮುಂದೆ HD ರೇವಣ್ಣ ಮಾತನಾಡುವಂತಹ ಸಂದರ್ಭದಲ್ಲಿ ಅವಾಗ ಮಾಡಿದ್ರೆ ತಪ್ಪಲ್ವಾ ಅನ್ನೋದು ಒಂದು ಕೂಡ ಬರುತ್ತೆ. ಹೀಗಾಗಿ ಈ ಸಾಕ್ಷಿಗಳನ್ನ ಅವರ ಬಳಿ ಏನಿದೆ ಅದನ್ನ ತೆಗೆದುಕೊಂಡು ಬಂದು ಹೇಳ್ಬೇಕಾಗುತ್ತೆ. ಪ್ರಕರಣದಲ್ಲಿ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಹೀಗಾಗಿ SIT ಮುಂದೆ ಯಾವೆಲ್ಲ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ.